29/12/2024 ಭಾನುವಾರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕಡಕೋಳದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸಮಿತಿಯಿಂದ ಅನಾವರಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಪಿ. ಮೂರ್ತಿ ಹಾಗೂ ಗಣ್ಯರೆಲ್ಲ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಹಾರವನ್ನು ಹಾಕಿ ನಮನ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರೆಲ್ಲ ಅಂಬೇಡ್ಕರ್ ಉದ್ದೇಶಿಸಿ ಮಾತನಾಡಿದರು. ಜೈ ಭೀಮ್. ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ನಿಮ್ಮ ಬಂಧುಗಳೇ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅತಿ ಹೆಚ್ಚು ಅದು ಯಾವ್ದೋ ಪ್ರತಿಭೆ ಉದ್ಘಾಟನೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಒಂದು ಸೂರ್ಯ ಹುಟ್ಟಿ ಸಾಯಂಕಾಲ ಒಂದು ಸೂರ್ಯ ಮುಳುಗಿದ್ರೆ, ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಅಸಂಖ್ಯಾತರ ಶೋಷಿತ ದಲಿತರಿಗೆ ಬೆಳಕೊಟ್ಟ ಸೂರ್ಯ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಬಂಧುಗಳೇ, ಅಂಬೇಡ್ಕರ್ ಸಾಹೇಬ್ರು ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ಶಕ್ತಿ. ಅಂಬೇಡ್ಕರ್ ಸಾಹೇಬ್ರ ಹೆಸರು ಹೇಳೋದಕ್ಕೆ ನಾವಿವತ್ತು ಶೂಟು ಬೂಟು ಕೋಟ್ ಹಾಕೊಂಡು ಇಂಥ ಒಂದು ವೇದಿಕೆ ಮೇಲೆ ಕೂತಿದ್ದೀವಿ. ಅವನ ಯಾರೊಬ್ಬ ಮುಟ್ಟಾಳ ಹೇಳ್ತಾನೆ, ಕೇಂದ್ರ ಗೃಹ ಮಂತ್ರಿ ಅಂಬೇಡ್ಕರ್ 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 ಅಂತ ಹೇಳ್ಬೇಡಿ, ದೇವರ ಹೆಸರನ್ನ ಹೇಳಿ ನೀವು ಸ್ವರ್ಗ ಸೇರ್ತೀರಂತ. ನಾನು ಅವ್ನು ಮಾತು ಹೇಳ್ತೀನಿ, ದಲಿತರು ಮಕ್ಕಳಿಗೆ ಮಡಿಕೆ ಹಾಕೊಂಡು ಹಿಂದೆ ಪರಕೆಯನ್ನು ಕಟ್ಕೊಂಡು ನಮ್ಮ ತಾತ ಮುತ್ತಾತಿರು ಊರಲ್ಲಿ ಅವಕಾಶ ಇರಲಿಲ್ಲ, ವಿದ್ಯಾಭ್ಯಾಸ ಹಾಕಕ್ಕೆ ಅವಕಾಶ ಇರಲಿಲ್ಲ, ಒಳ್ಳೆ ಬಟ್ಟೆ ಹಾಕಕ್ಕೆ ಅವಕಾಶ ಇರಲಿಲ್ಲ. ಅಂತ ಟೈಮಲ್ಲಿ 300 ಕೋಟಿ ಮುಕ್ಕೋಟೆ ದೇವ್ರಿಗೆ ಬಂದು ನಮ್ಗೆ ಯಾರಿಗೂ ಒಳ್ಳೇದು ಮಾಡಿಲ್ಲ, ನಮ್ಗೆ ಒಳ್ಳೇದು ಮಾಡಿರೋದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಬಂದ್ಗಳೇ, ನಾನು ಹೇಳ್ತೀನಿ, ಅಂಬೇಡ್ಕರ್ ಹೆಸರು ಎಲ್ಲ ಪ್ರತಿ ಮನೆಗೂ ನಾವು ಅಂಬೇಡ್ಕರ್ 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 ಅಂತೇಳಿ 1,000 ಸರಿ ಹೇಳ್ತೀವಿ. ಇವತ್ತಿಷ್ಟು ಜನ ಹೆಣ್ಮಕ್ಳಿದ್ದೀರಾ, ನಿಮ್ಗೆ ಸ್ವಾತಂತ್ರ್ಯ ಸಮಾನತೆ ಏನಾದ್ರು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕೊಡುಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕಾನೂನು ಮಂತ್ರಿ ಆಗಿದ್ದಾಗ ಯಾವತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡೋಣ, ಹಿಂದೂ ಕೋಡ್ ಬಿಲ್ ಪಾಸ್ ಮಾಡ ಅಂತ ಹೇಳ್ತಾರ, ಅವಾಗ ಇಂಥ ನಮ್ಮ ಅಕ್ಕ ತಂಗಿರ ಹೆಣ್ಮಕ್ಳಿಗೆ ಸಮಾನತೆ ಇಲ್ಲ ಅಂತ ಒಂದು ಅಧಿಕಾರ ಬೇಡ ಅಂತ ಹೇಳಿ ಕಾನೂನು ಮಂತ್ರಿ ರಾಜೀನಾಮೆ ಬಿಸಾಕ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಬಂಧುಗಳೇ.